ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು 2 ಈರುಳ್ಳಿ ತೊಗೊಂಡಿದ್ದೀವಿ, ಹಾಗೆ 1 ಕ್ಯಾಪ್ಸಿಕಮ್ಮು, ಸ್ವಲ್ಪ ಕೊರಿಯಂಡರ್, ಚಿಲ್ಲಿ 3 ತೊಗೊಂಡಿದ್ದೀವಿ, ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ. ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಮೊದಲಿಗೆ ಆಯಿಲ್ನ ಹಾಕಬೇಕು. ನಾನಿಲ್ಲಿ 3 ರಿಂದ 4 ರಷ್ಟು, ಇದು ಇಬ್ಬರಿಗೋಸ್ಕರ ಮಾಡ್ಕೊತಾ ಇರೋಂಥದ್ದು. ಇಲ್ಲಿ 4 ಮುಚ್ಚಳದಷ್ಟು ಹಾಕ್ಕೊಂಡಿದ್ದೀನಿ ಆಯಿಲ್ನ. ನೆಕ್ಸ್ಟ್ ಅದಕ್ಕೆ ಈಗ ಫಸ್ಟಿಗೆ ಸಿಮ್ಮಲ್ಲಿ ಇಟ್ಕೊಂಡು ಈಗ ಚಿಲ್ಲಿ ಕಟ್ ಮಾಡಿದ್ವಲ್ಲ ಆ ಚಿಲ್ಲಿನ ಫಸ್ಟ್ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ 2 ಈರುಳ್ಳಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಡಿ. ಇದನ್ನು ಕೈಯಲ್ಲಿ ಬಾಡಿಸಿ ಸ್ವಲ್ಪ ಬಾಡಬೇಕು. ನೋಡಿ, ಇವಾಗ ಈರುಳ್ಳಿ ಈ ಹದಕ್ಕೆ ಬಂದಿದೆ. ಇದಕ್ಕಿವಾಗ ನಾವು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀವಿ. ಆಮೇಲೆ ಕೋಸ್ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಆದಮೇಲೆ ಇದನ್ನು ಸ್ವಲ್ಪ ಬಾಡಿಸ್ಕೊಬೇಕು. ಇದು ಹೈ ಫ್ಲೇಮಲ್ಲಿ ಬಾಡಿಸ್ಕೊಬೇಕು ಸ್ವಲ್ಪ. ಇವಾಗ ಈ ಹದಕ್ಕೆ ಬೆಂದಿದೆ. ಇದಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇರ್ತೀನಿ. ಈ ಕೊತ್ತಂಬರಿ ಆ್ಯಡ್ ಮಾಡಿದ್ರೆ ಸ್ವಲ್ಪ ಮಿಕ್ಸ್ ಮಾಡಿ 1 ಸೆಕೆಂಡ್ ಹೀಗೆ ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ನಾವೇನು ಮೊಟ್ಟೆ ತೊಗೊಂಡಿದ್ವಲ್ಲ 2 ಮೊಟ್ಟೆ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಆ ಮಿಕ್ಸ್ನ ಇದರೊಳಗೆ ಹಾಕಿ ಹಾಗೆ ಮತ್ತೆ ಹೈ ಫ್ಲೇಮಲ್ಲಿಟ್ಟು ಬಾಡಿಸ್ಬೇಕು. ಇದು ಮಿಡಲ್ಗೆ ಹಾಕ್ಕೊಬೇಕು. ಈ ಥರ ಹಾಕಿ ಸ್ವಲ್ಪ ಅದು ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಮಾಡಬೇಕು. ನೋಡಿ, ಇಲ್ಲಿ ವೈಟ್ ಸ್ವಲ್ಪ ಬರ್ತಾ ಇದೆಯಲ್ಲ, ಈ ಥರ ಬರಬೇಕು. ಮಧ್ಯದಲ್ಲಿ ಹಾಕ್ಕೊಬೇಕು. ಅದು ಸ್ವಲ್ಪ ಬೇಯ್ತಾ ಇರುತ್ತೆ. ಆವಾಗ ಸ್ವಲ್ಪ ಕೈ ಆಡಿಸ್ಕೊತಾ ಇರಬೇಕು. ಈ ಥರ ಕೈ ಆಡಿಸ್ಕೊತಾ ಇರಬೇಕು. ಅದು ಬೇಯ್ತಾ ಇರುತ್ತೆ. ಈಗ ಇದಕ್ಕೆ 1 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ ನೀವು. ನೆಕ್ಸ್ಟ್ ಅದ್ರ ಜೊತೆಗೆ ಸ್ವಲ್ಪ ಗ್ರೈಂಡ್ ಮಾಡಿರೋಂಥ ಪೆಪ್ಪರ್ ಪೌಡರ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ, ಯಾಕೆಂದರೆ ಮೊಟ್ಟೆಗೆ ಸ್ವಲ್ಪ ಏನಂದರೆ ಸಪ್ಪೆ ಆಗುತ್ತೆ ಮೊಟ್ಟೆ. ಹಾಗೆ ನಾವು ಫ್ರೈ ಮಾಡೋದ್ರಿಂದ ಸ್ವಲ್ಪ ಇದನ್ನೆಲ್ಲ ಹಾಕಿದಾಗ ಇಂಗ್ರೀಡಿಯೆಂಟ್ ನೋಡಿ ಈ ಹದಕ್ಕೆ ಮೊಟ್ಟೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈ ಹದಕ್ಕೆ ಕಾಣಿಸುತ್ತೆ. ಇದಕ್ಕೆ ನಾವೇನು ಮಾಡಬೇಕು, ಇವಾಗ ರೈಸ್ನ ಆ್ಯಡ್ ಮಾಡಬೇಕು. ಈಗ ರೈಸ್ನ ಆ್ಯಡ್ ಮಾಡಿ ನೋಡಿ, ಇಲ್ಲಿ ನಾನೇನು ಬರೀ ಇಬ್ಬರಿಗಷ್ಟೇ ನಾನು ತೊಗೊತಾ ಇರೋಂಥ ಕ್ವಾಂಟಿಟಿ. ನಿಮಗೆ ಇದರಲ್ಲಿ ಬೇಕು ಅಂದರೆ ಸ್ವಲ್ಪ ಹೆಚ್ಚು ಮಾಡಿಕೊಂಡು ನೀವು ಇದನ್ನು ಮಾಡ್ಕೊಳ್ತಾ ಹೋಗ್ಬೋದು. ನಾವಿಲ್ಲಿ ಬರೀ ಇಬ್ಬರಿಗಷ್ಟೇ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನೀವು ಟೇಸ್ಟ್ ನೋಡಿ ಅದನ್ನು ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ ಸ್ವಲ್ಪ ಸಪ್ಪೆ ಅನಿಸಿದ್ರಿಂದ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ನೀವು ಇದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿ ಫುಲ್ ಮಿಕ್ಸಪ್ ಆದಮೇಲೆ
ಅದಕ್ಕೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಅಂತ ಸಿಗುತ್ತೆ, ಆ ಸೋಯಾ ಸಾಸನ್ನ ಆ್ಯಡ್ ಮಾಡಿ. ಸ್ವಲ್ಪ ಹಾಕಿದ್ರೆ ಸಾಕು. ಅದಕ್ಕೆ ಇದನ್ನು ಹಾಗೆ ಮಿಕ್ಸ್ ಕೊಡಿ. ಸ್ವಲ್ಪ ಡ್ರೈ ಆಗಬೇಕು. ಹಾಗಾಗಿ ಸ್ವಲ್ಪ ಮಿಕ್ಸಪ್ ಕೊಡಿ. ನೋಡಿ ಈ ಹದಕ್ಕೆ ಆಗಿದೆ ರೈಸ್ ಎಲ್ಲ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಈಗ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಗಾರ್ನಿಷ್ಗೆ ಅಂತ ಸ್ವಲ್ಪ ಈ ಆನಿಯನ್ ಹಾಕಿ ಸ್ವಲ್ಪ ಕೊರಿಯಂಡರ್ ಹಾಕಿದರೆ ಸೂಪರ್ ಟೇಸ್ಟಿಯಾದಂಥ ಎಗ್ ಫ್ರೈಡ್ ರೈಸ್ ರೆಡಿ.